ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ಜಿಲ್ಲೆಯಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟವಾಡುತ್ತಿದೆ. ಕರೆಂಟ್ ಯಾವಾಗ ಹೋಗುವುದೋ ಯಾವಾಗ ಬರುವುದೋ ಗೊತ್ತಾಗದೆ ಜನರು ಹೈರಾಣಾಗಿದ್ದಾರೆ. ಮುಖ್ಯವಾಗಿ ರೈತರು, ಸಾರ್ವಜನಿಕರು, ವ್ಯಾಪಾರಿಗಳು, ಉದ್ಯೋಗಸ್ಥರೆಲ್ಲ ಈ ಕರೆಂಟ್ ಕಣ್ಣಾಮುಚ್ಚಾಲೆಯಿಂದ ರೋಸಿ ಹೋಗಿದ್ದಾರೆ. ಹಾಗಾದರೆ ಈ ವಿದ್ಯುತ್ ಕಡಿತದಿಂದ ಜನರು ಎದುರಿಸುತ್ತಿರುವ ಸಮಸ್ಯೆಗಳೇನು ನೋಡೋಣ ಬನ್ನಿ. ಬೇಸಿಗೆಯಲ್ಲಿ ವಿದ್ಯುತ್ ಬೇಡಿಕೆ ಅಧಿಕವಾಗಿ ಉತ್ಪಾದನೆಯಲ್ಲಿ ಕೊರತೆ ಇರುವುದರಿಂದ ಸಹಜವಾಗಿ ಲೋಡ್ ಶೆಡ್ಡಿಂಗ್ ಮಾಡುವುದು ಸಾಮಾನ್ಯ ಸಂಗತಿ. ಆದರೆ ಬೇಸಿಗೆ ಕಳೆದು ಮಳೆಗಾಲ ಆರಂಭವಾಗಿ 2 ತಿಂಗಳಾದರೂ ಸಹಿತ ಬಳ್ಳಾರಿಯಲ್ಲಿ ವಿದ್ಯುತ್ ಕಡಿತ ನಿರಂತರವಾಗಿ ಮುಂದುವರೆದಿರುವುದು ಏಕೆ ಎಂದು ಸಾರ್ವಜನಿಕರು ಪ್ರಶ್ನೆ ಕೇಳುತ್ತಿದ್ದಾರೆ. ವಿದ್ಯುತ್ ಕೊರತೆಯಿಂದ ಸಾರ್ವಜನಿಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮುಖ್ಯವಾಗಿ ಜನರ ದೈನಂದಿನ ಕೆಲಸಗಳಿಗೆ ವಿದ್ಯುತ್ ಅತ್ಯಗತ್ಯವಾದದ್ದು. ಸರಿಯಾದ ಸಮಯದಲ್ಲಿ ವಿದ್ಯುತ್ ಸೌಲಭ್ಯವಿಲ್ಲದೆ ಬಳ್ಳಾರಿ ಜನರು ಕತ್ತಲೆಯಲ್ಲಿ ಜೀವನ ನಡೆಸುವಂತಾಗಿದೆ. ಮೋಡ ಕವಿದು ಗಾಳಿ ಬೀಸಿದರೆ ಸಾಕು, ಕರೆಂಟ್ ಕಟ್ ಆಗುತ್ತದೆ. ಇದು ಕುಡಿಯುವ ನೀರಿನ ಪೂರೈಕೆ ಮೇಲೆ ಪರಿಣಾಮ ಬೀರುತ್ತಿದೆ. ನೀರು ಪಂಪ್ ಮಾಡಿಕೊಳ್ಳಲು ಜನರು ಪರದಾಡುವಂತಹ ಪರಿಸ್ಥಿತಿ ಇದೆ. ನೀರು ಬಿಟ್ಟಾಗ ಕರೆಂಟ್ ಇರಲ್ಲ, ಕರೆಂಟ್ ಇದ್ದಾಗ ನೀರು ಬಿಡಲ್ಲ ಎಂಬಂತಹ ಸ್ಥಿತಿ ನಗರ ಭಾಗಗಳಲ್ಲಿ ಇದೆ. ಇದು ನಗರಗಳ ಸ್ಥಿತಿಯಾದರೆ ಗ್ರಾಮೀಣ ಪ್ರದೇಶದ ಬಗ್ಗೆ ಹೇಳುವುದೇ ಬೇಡ. ಅಲ್ಲಿನ ಸಮಸ್ಯೆ ಕೇಳುವವರೇ ಇಲ್ಲ ಎನ್ನುವಂತಾಗಿದೆ. ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಜೆಸ್ಕಾಂ ಸಿಬ್ಬಂದಿ ನಡುವೆ ಸಮನ್ವಯ ಕೊರತೆ ಕಾಡುತ್ತಿದೆ. ಇವತ್ತು ಇಡೀ ಬಳ್ಳಾರಿ ತಾಲೂಕಿನಲ್ಲಿ ನಗರದಲ್ಲಿ ಇವತ್ತು ವಿದ್ಯುತ್ ಕಣ್ಣಾಮುಚ್ಚಾಲೆ ನಿರಂತರವಾಗಿ ನಡೀತಾ ಇದೆ. ಯಾವಾಗಂದ್ರೆ ಅವಾಗೆ ತೆಗಿತಾರೆ, ಒಂದು ಸಮಯ ಇರಲ್ಲ. ಇವತ್ತು ಇದರಿಂದಾಗಿ ಏನಾಗ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ನಡೆಸೋರಿಗೆ ತೊಂದರೆ ಆಗ್ತಿದೆ, ರೈತರಿಗೆ ತೊಂದರೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಈ ಒಂದು ವಿದ್ಯುತ್ ಅದಕ್ಕೊಂದು ಶಿಸ್ತು ಏನಿರಬೇಕು, ಯಾವ ರೀತಿ ಒಂದು ಟೈಮಿಂಗ್ ಅಂತ ಏನಿರ್ಬೇಕು, ಅದು ಯಾವುದೂ ಇಲ್ಲ. ಯಾವಾಗಂದ್ರೆ ಅವಾಗ ತೆಗಿತಾರೆ. ಆಮೇಲೆ ಹೆಚ್ಚಿನ ಸಮಯ ಹೊತ್ತು ಕರೆಂಟನ್ನು ತೆಗಿತಾರೆ. ಸೊ ಇದಕ್ಕೆ ಈ ಸಮಸ್ಯೆನ ಯಾವತ್ತು ಪರಿಹಾರ ಮಾಡ್ತಾರೆ ಇವರು? ಈ ವರ್ಷ ಒಳ್ಳೆ ಮಳೆನೂ ಆಗಿದೆ, ಮೇ ತಿಂಗಳಿಂದನೇ ಮಳೆ ಚೆನ್ನಾಗಾಗಿದೆ. ಆದರೂ ಕೂಡ ಯಾಕೆ ಇವತ್ತು ಈ ವಿದ್ಯುತ್ ಕಣ್ಣಾಮುಚ್ಚಾಲೆ ನಡೀತಾ ಇದೆ? ಸೊ ಇದ್ರ ಬಗ್ಗೆ ಇವತ್ತು ವಿದ್ಯುತ್ ಇಲಾಖೆ, ಸರ್ಕಾರ ಉತ್ತರ ಕೊಡಬೇಕು. ಇವತ್ತು ಸಂಪೂರ್ಣ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ, ರೈತರಿಗೆ ಇವತ್ತು ವಿದ್ಯುತ್ ಕಡಿತ ಮಾಡೋದ್ರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ಇವತ್ತು ಕರೆಂಟ್ ತೆಗೆಯೋದು, ಕರೆಂಟ್ ಮತ್ತೆ ಕೊಡೋದು. ಇವತ್ತು ನಮ್ಮ ರೈತರು ಬಳ್ಳಾರಿ ತಾಲೂಕಿನ ಅರಗಿನತೋಣಿ ಬೇರೆ ಬೇರೆ ಭಾಗದಲ್ಲಿ ಜೋಳ, ಹತ್ತಿ, ಮೆಣಸಿನ್ಕಾಯಿ ಹಾಕಿದ್ದಾರೆ. ಇವತ್ತು ಕರೆಂಟ್ 1-2 ತಾಸು ಕೊಡ್ತಾರೆ, 2 ತಾಸು ತೆಗಿತಾರೆ. ಈ ತರ ಆಗೋದ್ರಿಂದ ಬಹಳ ಸಮಸ್ಯೆ ಆಗುತ್ತೆ. ಒಟ್ಟಾರೆಯಾಗಿ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಇವತ್ತು ಜನಗಳ ಅವಶ್ಯಕತೆ ಇರ್ತಕ್ಕಂಥ ಯಾವ್ದು ಕೊಡ್ತಾ ಇಲ್ಲ. ನಮಗೆ ಅನಿಸಿದ ಮಟ್ಟಿಗೆ ಈ ವಿದ್ಯುತ್ನ ಖಾಸಗೀಕರಣ ಮಾಡಕ್ ಹೋಗ್ತಾ ಇದ್ದಾರೆ. ಏನ್ 2020ರಲ್ಲಿ ದೆಹಲಿ ರೈತರು ಹೋರಾಟ ಮಾಡಿದ್ರು, ಏನ್ 3 ಕೃಷಿ ಕಾಯ್ದೆ ವಾಪಸ್ ತಗೊಳ್ಳೋ ಜೊತೆಗೆ ವಿದ್ಯುತ್ ಮಸೂದೆಯನ್ನು ತರಕ್ ಹೋಗಿದ್ರು, ಅವಾಗ ಹೋರಾಟ ಮಾಡಿದ್ರು, ವಾಪಸ್ ತಕೊಂಡ್ರು. ಈಗ ಮತ್ತೆ ಕೇಂದ್ರ ಸರ್ಕಾರ ವಿದ್ಯುತ್ನ ಪ್ರೈವೇಟೈಸೇಷನ್ ಮಾಡಕ್ ಹೋಗ್ತಾ ಇದ್ದಾರೆ. ಈ ಪ್ರೈವೇಟೈಸೇಷನ್ ಉಂಡಾರನೇ ಇದು ಬಹಳ ಜನಸಾಮಾನ್ಯ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ರೈತರಿಗೆ, ಜನಸಾಮಾನ್ಯರಿಗೆ ವಿದ್ಯುತ್ ಸಿಗ್ಬೇಕು, ಅದು ಸರ್ಕಾರನೇ ಕಂಟ್ರೋಲ್ ಮಾಡ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಕರೆಂಟ್ ತೆಗಿಬಾರ್ದು. ಇವತ್ತು ಎಕ್ಸಾಮ್ಸ್ ನಡೀತಾ ಇದೆ ಸ್ಟೂಡೆಂಟ್ಸ್ಗೆ. ಆಮೇಲೆ ಎಷ್ಟೋ ಜನ ವಯಸ್ಸಾರು ಇರ್ತಾರೆ. ಇವತ್ತು ಅಡಿಗೆ ಮಾಡೋದಾಗ್ಲಿ, ಹೋಟ್ಲ ಆಗ್ಲಿ, ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಕರೆಂಟ್ ಇಲ್ಲ ಅಂದ್ರೆ ಯಾವುದೇ ಕೆಲಸ ನಡೆಯೋದಿಲ್ಲ. ಇವತ್ತು ಸರ್ಕಾರ ಕರೆಂಟ್ ಸರಿಯಾಗಿ ಕೊಡ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇವತ್ತೇನಾದ್ರೂ ಸರಿಯಾಗಿ ಕರೆಂಟ್ ಕೊಡ್ಲಿಲ್ಲ ಅಂದ್ರೆ, ಮೊನ್ನೆ ಇತ್ತೀಚಿನ ಹೋರಾಟ ಮಾಡಿದ್ವಿ ಅರಗಿನತೋಣಿಯಲ್ಲಿ, ರೈತರು ಕರೆಂಟ್ ಸರಿಯಾಗಿ ಕೊಡ್ಬೇಕಂತ ಪ್ರತಿಭಟನೆ ಮಾಡಿದ್ವಿ. ಆಗ ಅಧಿಕಾರಿಗಳು ಸರಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಮತ್ತೆ ಇದೇ ತರ ಮುಂದುವರಿಸಿದ್ರೆ, ಕರೆಂಟ್ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆ AIKKMS, ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಸಾರ್ವಜನಿಕರು, ರೈತರು ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡುವಂತ ಅವಶ್ಯಕತೆ ಬರುತ್ತೆ. ಆ ಪರಿಸ್ಥಿತಿ ಬರಬಾರ್ದು. ಸರ್ಕಾರ, ಜೆಸ್ಕಾಂ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಇದಕ್ಕೆ ಮಧ್ಯಸ್ಥ ವಹಿಸ್ಬಿಟ್ಟು ನಮಗೆ ಸ್ಮಾರ್ಟ್ ಮೀಟರ್ ಏನು ತರ್ತಾ ಇದಾರೆ, ವಿದ್ಯುತ್ ಖಾಸಗೀಕರಣ ಹೆಸರು ಸ್ಮಾರ್ಟ್ ಮೀಟರ್ ತರ್ತಾ ಇದಾರೆ. ವಿದ್ಯುತ್ ಕುಡಿಯ ನೀರಲ್ಲಿ ಜಲ ಜೀವನ ಮಿಷನ್ ಅಂತಂದು 16,000 ಕೋಟಿ ಇವತ್ತು ವೇಸ್ಟ್ ಮಾಡಿದ್ರು ಕೇಂದ್ರ ಸರ್ಕಾರ. ಈಗ ಸ್ಮಾರ್ಟ್ ಮೀಟರ್ ತರ್ತದಾರಂತೆ, ಸ್ಮಾರ್ಟ್ ಮೀಟರ್ ಆಗ್ತದಂತೆ. ಅಂದ್ರೆ ಫಸ್ಟ್ ನೀವು ವಿದ್ಯುತ್ ಬೇಕಂತಂದ್ರೆ ಹೆಂಗೆ ಮೊಬೈಲ್ ಕರೆನ್ಸಿ ಹಾಕ್ಸ್ಕೋಬಹುದು, ಆ ತರ ಮುಂಚಿತವಾಗಿ ನೀವು ಅಮೌಂಟ್ ಪೇ ಮಾಡ್ಬೇಕಾಗತ್ತೆ ಸ್ಮಾರ್ಟ್ ಮೀಟರ್ ಬಂದ್ರೆ. ಈ ರೀತಿ ಮಾಡಬೇಡಿ ಸ್ವಾಮಿ. ಇವತ್ತು ಸಾರ್ವಜನಿಕ ವಲಯಗಳು ವಿದ್ಯುತ್ ಆಗ್ಲಿ, ಪ್ರತಿಯೊಂದು ಜನಸಾಮಾನ್ಯ ತೆರಿಗೆ ಕಟ್ಟ ದುಡ್ಡಲ್ಲಿ ಇವತ್ತು ವಿದ್ಯುತ್ ಕೊಡಬೇಕು. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನೀವು ಖಾಸಗೀಕರಣ ಮಾಡಿದ್ರೆ ನಮ್ಮ ರೈತ ಸಂಘಟನೆ ಸುಮ್ಮನಿರೋದಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಅವಶ್ಯಕತೆ ಬರುತ್ತೆ. ಈ ನಿಟ್ಟಿನಲ್ಲಿ ಈ ಕೂಡಲೇ ಸರ್ಕಾರ, ಇಲಾಖೆಯವರು ವಿದ್ಯುತ್ನ ಸರಿಯಾಗಿ ಕೊಡಬೇಕಂತೇಳಿ ನಾವು ಆಗ್ರಹಿಸ್ತಾ ಇದೀವಿ. ಇವತ್ತು ನಾವು ಬಂದಿದ್ದ ಕಾರಣ ಯಾಕಂದ್ರೆ KPTCL ಕರ್ನಾಟಕ
ಇದು ಪವರ್ ಪ್ಲಾಂಟ್ ಬಳ್ಳಾರಿಯಲ್ಲಿ ಕರೆಂಟ್ ಪ್ರಾಬ್ಲಮ್ ಭಾರಿ ಇದೆ. ಡೈಲಿ 24 ಅವರ್ಸ್ ಕರೆಂಟ್, ಉಚಿತ ಕರೆಂಟ್ ಅಂತ ಹೇಳಿ ಸುಮ್ಗೆ ಬಿಟ್ಟಿ ಭಾಗ್ಯಗಳನ್ನು ಬಿಟ್ಟು ಕರ್ನಾಟಕ ಸರ್ಕಾರ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆ ಆಗಿರ್ಬೋದು, ಸಣ್ಣ ಸಣ್ಣ ಅಂಗಡಿಗಳಿಗೆ ಆಗಿರ್ಬೋದು, ಸಣ್ಣ ಮಾಡ್ಕೊಂತಿನೋ ಡೈಲಿ ವಹಿವಾಟ ಅವ್ರಿಗೆ ಅದು ಕರೆಂಟ್ ತೆಗಿಬೋದು. 24 ಗಂಟೆ ಫ್ರೀ ಕರೆಂಟ್ ಅಂತ ಹೇಳಿ ಎಲ್ಲ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಕರ್ನಾಟಕ ಸರ್ಕಾರವನ್ನು ಇವತ್ತು ಏನ್ ಮಾಡ್ತಿದೆ ಅಂದ್ರೆ ಎಲ್ಲಾ ಕಡೆ ಫ್ರೀ ಕರೆಂಟ್ ಅಂತ ಹೇಳಿ ಟೈಮ್ ಕರೆಂಟ್ ಇಲ್ಲ. ಮಳೆ 2 ನಿಮಿಷ ಬಂದರೆ ಇವ್ರು ತೆಗೆಯೋದು 4 ತಾಸು 5 ತಾಸು. ಕರೆಂಟ್ ಪ್ರಾಬ್ಲಮ್ ಅನ್ನು ಬಳ್ಳಾರಿಯಲ್ಲಿ ಭಾರಿ ಇದೆ. ಆದ ಕಾರಣ ದಯವಿಟ್ಟು ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಅದು ಸಂಬಂಧಪಟ್ಟ ವಿದ್ಯುತ್ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕಲಿತು ಆದಷ್ಟು ಬೇಗ ವಿದ್ಯುತ್ ಸಮಸ್ಯೆಯನ್ನು ಬಳ್ಳಾರಿಯಲ್ಲಿ ಜಿಲ್ಲೆ ಅದು ಸರಿಪಡಿಸಬೇಕು. ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಸ್ಟೆಲ್ ನೀವು ಕರೆಂಟ್ ತೆಗೆದರೆ ಅವ್ರು ಎಲ್ಲಿ ಹೋಗಿ ಓದ್ಕೋಬೇಕು? ಏನು ಬೀದಿಯಲ್ಲಿ ಕೂತ್ಕೊಂಡು ಓದ್ಬೇಕಾ, ಇಲ್ಲ ಲೈಟ್ ಇಟ್ಕೊಂಡು ಓದ್ಬೇಕಾ? ಅವರು ಈಗಿನ ಜನರೇಷನ್ ಹೆಂಗಿದೆ, ನೀವು 24 ಅವರ್ಸ್ ಕರೆಂಟ್ ಅಂತ ಹೇಳ್ತಿದ್ದೀರಲ್ಲ, ಅದು ಬಿಟ್ಟು ದಯವಿಟ್ಟು ನೀವು ಎಲ್ಲ ಏನೇನು ಪ್ರಾಬ್ಲಮ್ ಇದೆ, ಅದು ಜೆಸ್ಕಾಮ್ ಆಗಿರ್ಬೋದು, KPTCL ಆಗಿರ್ಬೋದು, ಇದೆಲ್ಲ ನೀವು ಜಿಲ್ಲೆ ಬಗೆಹರಿಸ್ಕೊಡ್ಬೇಕು ಅಂದು ಎಲ್ಲ ಕಡೆಯಿಂದ ನಾವು ಬಳ್ಳಾರಿ ವಿನಂತಿ. ಮನೆ, ಕಚೇರಿ, ಶಾಲಾ ಕಾಲೇಜು, ಆಸ್ಪತ್ರೆ, ವ್ಯಾಪಾರ ಮಳಿಗೆ, ಕಾರ್ಖಾನೆಗಳಲ್ಲಿ ಉದ್ಯೋಗಸ್ಥರು, ವ್ಯಾಪಾರಸ್ಥರು, ಗೃಹಿಣಿಯರು, ವಿದ್ಯಾರ್ಥಿಗಳು ವಿದ್ಯುತ್ ಕಡಿತದಿಂದ ರೋಸಿ ಹೋಗಿದ್ದಾರೆ. ಹೆಚ್ಚಿನ ಗಾಳಿ ಮಳೆ ಸಂಭವಿಸಿದಾಗ ಗಿಡಮರಗಳು ಬಿದ್ದು ಅನಾಹುತವಾಗಬಹುದು ಎಂದು ಕರೆಂಟ್ ಕಟ್ ಮಾಡುವುದು ಸಾಮಾನ್ಯ. ಆದರೆ ಸುಮ್ಮನೆ ಯಾವುದೇ ಮಾಹಿತಿ ನೀಡದೆ ಕರೆಂಟ್ ಕಟ್ ಮಾಡುತ್ತಿರುವುದರಿಂದ ಜನರು ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕರೆಂಟ್ ಕಟ್ ಮಾಡುವ ಮುನ್ನ ಯಾವ ಮಾಹಿತಿಯನ್ನ ನೀಡದೆ ದಿನಪೂರ್ತಿ ಕರೆಂಟ್ ಕಟ್ ಮಾಡುತ್ತಾರೆ. ಸಂಜೆ ಹಾಗೂ ರಾತ್ರಿ ವೇಳೆಯಲ್ಲಿ ವಿದ್ಯುತ್ ಸಿಗುವುದು ಬಹಳ ಕಷ್ಟಕರವಾಗಿದೆ. ಸಂಬಂಧಪಟ್ಟ ಪವರ್ ಸ್ಟೇಷನ್ ಲೈನ್ ಮ್ಯಾನ್ಗೆ ಅಥವಾ ಸಹಾಯವಾಣಿಗೆ ಕರೆ ಮಾಡಿದರೆ ಯಾವ ಕರೆಯನ್ನು ಅವರು ಸ್ವೀಕರಿಸುವುದಿಲ್ಲ. ಹೀಗಾಗಿ ಜನರು ಜೆಸ್ಕಾಂಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ಬಳ್ಳಾರಿ ಜನರು ಕತ್ತಲೆಯಲ್ಲೇ ಜೀವನವನ್ನು ನಡೆಸಬೇಕಾಗುತ್ತದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಜನರ ಸಮಸ್ಯೆ ಬಗೆಹರಿಸಲಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.